ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಆಫ್ತಾಬಾದ. ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು ಈ ದಿವಸ ಮೈಸೂರಿನಲ್ಲಿ ನಡೆಯುತ್ತಿರುವ ಕೆಲವು ಬೆಳವಣಿಗೆಗಳ ಬಗ್ಗೆ ಬೆಳಕು ಚೆಲ್ಲಲು ಬಂದಿದ್ದೇನೆ. ಮೈಸೂರಿನಲ್ಲಿ ಇತ್ತೀಚೆಗೆ ಬೆಳವಣಿಗೆ ಏನ್ ನಡೀತಾ ಇದೆ ಅಂದ್ರೆ, ಏನ್ ಇನ್ಸಿಡೆಂಟ್ ಆಗಿದೆಯೋ ಅದ್ರ ಬಗ್ಗೆ ಬೇರೆ ಬೇರೆ ರೀತಿ ಇವೆಲ್ಲ ವ್ಯಾಖ್ಯಾನಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ RTI ಕಾರ್ಯಕರ್ತರಾದಂತ ಶ್ರೀಯುತ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬ್ರ ಬಗ್ಗೆ ಬಹಳ ಜನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬೇರೆ ವಿಷಯದ ಬಗ್ಗೆ ಇವ್ರು ಯಾಕೆ ಧ್ವನಿ ಎತ್ತಾ ಇಲ್ಲ ಅಂತ ನಾನು ಅವ್ರಿಗೆ ಏನ್ ಕೇಳ್ಕೊಳ್ಳೋದು ಅಂತ ಅಂದ್ರೆ, 3 ವರ್ಷದಿಂದ ವಕ್ಫ್ ಬಗ್ಗೆ ಅವ್ರ ಅಧ್ಯಯನ ಮಾಡಿ ಅದ್ರಲ್ಲಿ ನಡೆದಿರೋ ತಪ್ಪುಗಳ ಬಗ್ಗೆ ಇಷ್ಟೆಲ್ಲ ಮೈಸೂರು ಜನತೆಗೆ ಜಾಗೃತ ಮಾಡಿದ್ರು. ಅದನ್ನ ಎಲ್ಲೆಲ್ಲಿ ಬರೀಬೇಕಾಯ್ತು ಅಲ್ಲೆಲ್ಲ ಬರೆದ್ರು. ಆದ್ರನ್ನ ಇದನ್ನ ಬೇರೆ ರೀತಿ ವ್ಯಾಖ್ಯಾನ ಮಾಡ್ಬಿಟ್ಟು ಹೋಗ್ಬಿಟ್ಟು ಬೇರೆ ವಿಷಯದ ಬಗ್ಗೆ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಬೇರೆ ವಿಷಯಗಳನ್ನ ಮುನ್ನೆಲೆಗೆ ತರ್ತಾ ಇದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಯಾರು ಈ ವಿಡಿಯೋಲ್ ಬಂದು ನಮ್ಮ ಜನಗಳ ಹತ್ರನೇ ಕುಂತು ಮಾತಾಡ್ದೋಣ ಅಂತ ಹೇಳ್ತಾ ಇದ್ದಾರೋ ಅವ್ರ ಹತ್ರನೂ ನಾನು ಇಷ್ಟೇ ವಿನಂತಿ ಮಾಡ್ಕೊಳ್ಳೋದು, ನೀವು ಈ ಮಾತಿಗೆ ಬಂದಿದ್ರ ಅಲ್ವೇ, ನೀವೇ ಕರೆಸಿ ಕುಣಿಸಿ ಎಲ್ಲಿ ಹೇಳ್ತೀರಾ ಅಲ್ಲಿ ನಾವು ಮತ್ತೆ ನಮ್ಮ ಅಲಿಮುಲ್ಲಾ ಶರೀಫ್ ಸಾಹೇಬ್ ಟೀಮು ಎಲ್ಲ ದಾಖಲೆ ಸಮೇತ ಬಂದು ನಿಮಗ್ ಭೇಟಿ ಆಗ್ತೀವಿ. ಯಾವ್ದಾದ್ರು ಒಂದು ದಿನ ನಿಗದಿ ಮಾಡಿ ಯಾರ್ಯಾರನ್ನ ಕೂಣಿಸ್ಬೇಕು, ಯಾರ್ಯಾರನ್ನ ಮಾತಾಡ್ಬೇಕು ಅಂತ ನೀವೇ ತೀರ್ಮಾನ ಮಾಡ್ಕೊಡಿ. ಇದೇ ತರ ಒಬ್ರು ಮೈಸೂರಿನ ದೊಡ್ಡ ಗಣ್ಯ ವ್ಯಕ್ತಿ ಅಹಮದ್ ಅಲಿಮುಲ್ಲಾ ಶರೀಫ್ ಸಾಹೇಬ್ರಿಗೆ 4 ದಿನ ಟೈಮ್ ಕೇಳಿದ್ರು. ಈ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಮಾತಾಡ್ಸ್ಬಿಟ್ಟು ಪರಿಹಾರ ಮಾಡ್ತೀನಿ ಅಂತ. 4 ದಿನ ಆದ್ಮೇಲೆ ಅವರು ಫೋನು ಮಾಡ್ಲಿಲ್ಲ. ಇವ್ರ ಮೇಲೆ ಇವರು ಫೋನ್ ಮಾಡಿದ್ರೆ ಅವ್ರು ಮುಂದುವರಿಯಲಿಲ್ಲ. ಅವ್ರು ಯಾಕೆ ಕುಂತ್ಬಿಟ್ರು? ಇದೆಲ್ಲ ಬೆಳವಣಿಗೆಗಳು ನಡೆದಿದೆ. ಇದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿಲ್ದೆ ನೀವ್ ಬಂದು ಹೇಳ್ಬಿಟ್ಟಿರ್ಬೇಕು. ಈಗ ನೀವ್ ಹೇಳಿದ್ರೆ ನಿಮ್ ಮಾತನ್ನ ಒಪ್ಕೊಳ್ಳೋಣ. ಅದೇನ್ ಇದೆಯೋ ಯಾರ್ಯಾರನ್ನ ಕುಣಿಸ್ಬೇಕು ನಮ್ಮ ಜನಗಳ ಮೇಲೆ ಕುಣಿಸಿ. ನಮ್ಮ ಹತ್ರ ಏನೋ ದಾಖಲೆಗಳು ತರ್ತೀನಿ. ಇವಾಗ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬ್ ಏನ್ RTI ಕಾರ್ಯಕರ್ತರಾದಂತ ಅವ್ರು ಪಡೆದಿದಾರೋ ಆ ದಾಖಲೆನು ತಂದು ತೋರಿಸ್ತೀವಿ. ವಕ್ಫ್ ಬೋರ್ಡ್ ಅಲ್ಲಿ ಅವ್ರೊಬ್ಬರೇ ಓಡಾಡಿರೋದಲ್ಲ. ನಾನು ಒಂದ್ 100 ಅಡಿ ರಸ್ತೆಯಲ್ಲಿರೋ ಚಾಮರಾಜ ಡಬಲ್ ರಸ್ತೆ ಮಸೀದಿ ಬಗ್ಗೆ ನಾನು ಬಹಳ ಹೋರಾಡಿದ್ದೀನಿ. ನಾನು ಮೈಸೂರಿನ ಯಾವ ವ್ಯಕ್ತಿಗೂ ಬಿಡ್ಲಿಲ್ಲ ಈ ವಿಷಯ. ಅವನಿಗೆಲ್ಲರಿಗೂ ಕಿವಿ ಮುಟ್ಟಿಸ್ದೆ. ಈ ತರ ಆಗೋಗಿದೆ ಹೇಳಿ, ಈ ತರ ಆಗೋಗಿದೆ ಮಾಡಿ ಅಂತ ಯಾವ ವ್ಯಕ್ತಿನೂ ವಕ್ಫ್ ಬೋರ್ಡ್ ಬಗ್ಗೆ ಮುಂದುವರಿಲಿಲ್ಲ. ಆಮೇಲೆ ನಾವು ನೋಡ್ಬಿಟ್ಟು ವಕ್ಫ್ ಬೋರ್ಡ್ ಏನ್ ನಡೀತಾ ಐತೆ ಅಂತ ನಾವು ಹೋರಾಡಿದ್ಮೇಲೆ ನಮಗ್ ಗೊತ್ತಾಯ್ತು ಇದ್ರಲ್ಲಿ ಎಲ್ಲ ಮಿಂಗಲ್ ಆಗಿದ್ದಾರೆ ಅಂತ. ಅದಕ್ಕೆ ಅವರು ನಮ್ ವಿಷಯದ ಬಗ್ಗೆ ಗಮನ ಕೊಡ್ಲಿಲ್ಲ, ಬರ್ಲಿಲ್ಲ. ಈಗ ನೀವು ಹೇಳಿದಿರ ಅಲ್ವೇ, ನೀವೇ ಕುಣಿಸಿ, ಎಲ್ಲಿ ಕುಣಿಸ್ತೀರೋ ಅಲ್ಲಿ ನಾವೆಲ್ಲ ಬರಕ್ ತಯಾರಾಗಿದ್ದೀವಿ. ಏನಾದ್ರು ಒಂದ್ ಬಂದ್ಬಿಟ್ಟು ಜನತೆಗೆ ಒಳ್ಳೇದಾಗ್ಲಿ, ಜನಗಳು ಒಳ್ಳೇದಾಗ್ಲಿ, ಆ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ತಯಾರಾಗಿದ್ದೀವಿ, ನೀವು ತಯಾರಾಗಿದ್ದೀವಿ. ಇಷ್ಟು ಮಾತು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.